ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 2019ರಲ್ಲಿ ಒಟ್ಟು 2814 ಚಾಲಕ ಮತ್ತು ನಿರ್ವಾಹಕರ ನೇಮಕಾತಿಗಾಗಿ ಅರ್ಜಿಯನ್ನು ಕರೆದಿದ್ದರು. ಕರ್ನಾಟಕ ರಾಜ್ಯದ 50,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿದರು. ಅದರಲ್ಲಿ 25,000ಕ್ಕಿಂತ ಹೆಚ್ಚಿನ ಜನ ನಿಗದಿ ಮಾಡಿರ್ತಕ್ಕಂಥ ಎಲ್ಲ ಪರೀಕ್ಷೆಯನ್ನು, ಎಲ್ಲ ಟೆಸ್ಟ್ ಡ್ರೈವಿಂಗನ್ನು ಎಲ್ಲ ಕೊಡ್ತು. ನಮ್ಮ ನೇಮಕಾತಿ ಆಗತ್ತೆ ಅಂತೇಳಿ 20,000 ಜನ ವೇಟ್ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ 1,000 ಜನರ ನೇಮಕಾತಿಯನ್ನು ಮಾಡಿಕೊಳ್ತು ಮೊದಲೇ ಹಂತದಲ್ಲಿ. ಅದಾದ ನಂತರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದೆ. ಉಳಿದಿರತಕ್ಕಂಥ 1814 ಹುದ್ದೆಗಳನ್ನು ತುಂಬಿಕೊಳ್ಬೇಕು ಅಂತೇಳಿ 6 ತಿಂಗಳ ಹೋರಾಟಕ್ಕೆ ಮಣಿದಿರತಕ್ಕಂಥ ಸರ್ಕಾರ ಕಳೆದ ಜನವರಿ ತಿಂಗಳಿನಲ್ಲಿ 2026ರಲ್ಲಿ 1,000 ಪೋಸ್ಟ್ಗಳನ್ನು ಮತ್ತೆ ತುಂಬಿಕೊಳ್ತು. ಉಳಿದಂಥ 814 ಪೋಸ್ಟ್ಗಳನ್ನು ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ತುಂಬಿಕೊಳ್ಳುವಂಥ ಯಾವುದೇ ಭರವಸೆಯನ್ನು ನಮಗೆ ಕೊಡ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಫೈಲ್ ಇದೆ. ಎಲ್ಲರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಗೆ ಕೈಯಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳಿದರೆ ಇಲ್ಲ, ನಮಗೆ ಸಾರಿಗೆ ಸಚಿವರು ಹೇಳಿದರೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅನೇಕ ಸಲ ಓಡಾಡಿ ಬೇಜಾರಾಗಿ ಇವತ್ತು ಹೋರಾಟಕ್ಕೆ ಇಳಿಯುವಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಎಲ್ಲ ಅಭ್ಯರ್ಥಿಗಳು ತುಂಬ ನಿರಾಶೆಯಲ್ಲಿದ್ದಾರೆ. ಯಾಕೆಂದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬರ ಬಂದಿದೆ, ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸ ಇಲ್ಲ, ನಿರುದ್ಯೋಗದ ಸಮಸ್ಯೆ, ಮನೆಯೊಳಗೆ ಅನೇಕ ಕಷ್ಟ ಇದೆ. ಕಳೆದ 7 ವರ್ಷಗಳಿಂದ ನಮಗೆ ನೌಕರಿ ಬರ್ಬೋದು ಅಂತೇಳಿ ಕಾಯ್ದುಕೊಂಡು ಕುಳಿತಿದ್ದಾರೆ. ಅನೇಕ ಜನರ ಮದುವೆ ಆಗಿಲ್ಲ. ಮನೆಯೊಳಗೆ ಇರ್ತಕ್ಕಂಥ ಕಷ್ಟವನ್ನು ನೋಡಲಾರದೆ ಎಲ್ಲ ಅಭ್ಯರ್ಥಿಗಳು ಇಲ್ಲ, ನಾವು ಹೋರಾಟವನ್ನೇ ಮಾಡೇ ನೌಕರಿಯನ್ನು ಪಡಿಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದರ ಕಾರಣವಾಗಿ ಇವತ್ತು ಹೋರಾಟವನ್ನು ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ. ಆದರೆ ರಾಜ್ಯ ಸರ್ಕಾರ ಹಿಂಬಾಗಿಲಿನಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋದು ನಾಚಿಕೆಗೇಡಿತನದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು 4 ಗಂಟೆಗೆ ಮಾತುಕತೆಗೆ ಕರೀತಾರೆ. 4:15ಗೆ ಮಾತುಕತೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಇವತ್ತು ಹೈಕೋರ್ಟಿಂದ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ. ನಮಗೆ ಸುಮ್ಮನೆ ಟೈಮ್ ಪಾಸ್ ಮಾಡುವಂಥ ಕೆಲಸಕ್ಕಾಗಿ ಮಾತುಕತೆಗಾಗಿ ಕರೆದಿದ್ದಾರೆ ಅಂತಕ್ಕಂಥ ಸಂಗತಿ ಗೊತ್ತಾಗುತ್ತೆ. ಅಲ್ರಿ, ಬೆಳಗ್ಗಾದ್ರೆ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಂವಿಧಾನವನ್ನು ಹಿಡ್ಕೊಂಡಾಡ್ತಾರೆ. ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ, ಸಂವಿಧಾನದ ರಕ್ಷಣೆ ಆಗಬೇಕು ಅಂತ ಮಾತನ್ನು ಹೇಳ್ತಾರೆ. ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟ ಮಾಡುವಂಥ ಹಕ್ಕನ್ನು ನಮಗೆ ಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರ ಇವತ್ತು ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ನಾಚಿಕೆಗೇಡಿತನದ ಸಂಗತಿ ಅಂತ ಹೇಳ್ತೇನೆ. ಅಲ್ಲಿ ಸಂವಿಧಾನವನ್ನು ಇಟ್ಕೊಂಡು ನೀವು ಜಂತರ ಮಂತರ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀರಿ, ಅದಕ್ಕೆ ವಿರೋಧ ಮಾಡಲ್ಲ ನಾವು. ಆದರೆ ಉತ್ತರ ಕರ್ನಾಟಕದ ಯುವಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿ. ಇವತ್ತು ಎಲ್ಲರಿಗೂ ಕೂಡ ನಾ ಮಂತ್ರಿ ಆಗಬೇಕು, ನೀ ಮಂತ್ರಿ ಆಗಬೇಕು ಅಂತೇಳಿ ಉತ್ತರ ಕರ್ನಾಟಕದ ನಿರುದ್ಯೋಗಿ ಯುವಕರ ಬೇಡಿಕೆಗಳ ಬಗ್ಗೆ ಸ್ಪಂದನೆ ಮಾಡುವಂಥ ಮನೋಭಾವನೆ ಇಲ್ಲ. ನಾ ಮಂತ್ರಿ ಆಗ್ತೇನ್ರಿ, ಆಮೇಲೆ ನೀವು ಬರ್ರಿ ಅಂತಕ್ಕಂಥ ಮಾತನ್ನ ಹೇಳುವಂಥ ಮಂತ್ರಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ದುರ್ದೈವದ ಸಂಗತಿ. ಸರ್ಕಾರದ ಯಾವುದೇ ಬೆದರಿಕೆ ತಂತ್ರಗಳಿಗೆ ನಾವು ಮಳೆಯಲ್ಲ, ಜಗ್ಗಲ್ಲ, ಬೆದರಲ್ಲ. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನಾಳೆ ಸಾಯಂಕಾಲದವರೆಗೆ ಸಮಯವನ್ನು ಕೊಡ್ತೇವೆ. ನಾಳೆ ಸಾಯಂಕಾಲದವರೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ನಮ್ಮ ಅಭ್ಯರ್ಥಿಗಳು ಆಮರಣಾಂತ ಉಪವಾಸವನ್ನು ಮಾಡಲಿಕ್ಕೆ ತಯಾರಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತಿಂದ ಆಮರಣಾಂತ ಉಪವಾಸ ಪ್ರಾರಂಭ ಮಾಡೋರು ಇದ್ರು. ಅವರು ನಾನು ಹೇಳ್ತಾ ಇದ್ದೀನಿ, ನಾವು ಬದುಕಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಸಾಯಲಿಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಅದಕ್ಕೆ ಸಮಾಧಾನದಿಂದ ಇರ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಆಮರಣಾಂತ ಉಪವಾಸದಂಥ ತೀವ್ರತರವಾದಂಥ ಹೋರಾಟಕ್ಕೆ ಹೋಗುವಂಥ ಅವಕಾಶವನ್ನು ಸರ್ಕಾರ ಕೊಡಬಾರ್ದು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ.